ಪಾರ್ವತಿ ರಮಣ ಶರಣದೇಹಿಕ ದೇವನೆಂಬಿ ವಿಮುಖ ಮೆರೆಯನು ರಾಜಭಾರವ ಧರಿಸಿ ಕೌರವನದ ಮನೆಗೆ ನಡೆದಂದನ ಸುರಾರಿ ಶರಣದೇಹಿಕ ದೇವನೆಂಬ ಈ ವಿಮುಖ ಮೆರೆಯಲು ರಾಜಭಾರವ ಧರಿಸಿ ಕೌರವನದ ಮನೆಗೆ ನಡೆದಂದನು ಕೌರವನದ ಮನೆಗೆ ನಡೆದಂದನು ಅಸುರಾರಿ ಶ್ರೇಯೋಪಸೇಯ ಆಗತ್ ಸಂಭೂತಂ ಭೂತಂ ಚಿತ್ರ ಕೇತು ಪ್ರಧಾನ ಸಂಭಾರ ಜ್ಯೋತಿಷ್ಮಾಗಸ್ತರಸ್ವಾನಾಥ ಪಂಚಸ್ತಪನ್ನಭಿರವನ್ನ ರೋಹನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ. ನಮಿಸಿ ಗುರುವಿಗೆ, ಕುವರ ವ್ಯಾಸಗೆ, ವೀರ ನರಯಣಗೆ, ಕುವರ ವ್ಯಾಸನ ವಂಶ ಜಾತಕ್ಕೆ, ಕೇಳುವ ಸಜ್ಜನಕ್ಕೆ, ಹೆಮ್ಮೆಯಿಂದಲೇ ಕೇಳುವೆಗಳು ಪಂಚಮಶ್ರುತಿಯ ವೀರ ನರಯಣ ನೀತಿ ಹರಸರಿ ನಿತ್ಯ ರಾಶಿಷವ. ಕಥಾ ಪ್ರವೇಶವನ್ನ ಮಾಡ್ತಾ ಇದ್ದೇವೆ. ಪರಮಾತ್ಮ ಶ್ರೀಕೃಷ್ಣ ಕೌರವನ ಅರಮನೆಗೆ ರಾಯಭಾರಕ್ಕಾಗಿ ಬರ್ತಾ ಇದ್ದಾರೆ. ದೇವರಾಜದೇವರು ಬರ್ತಾ ಇದ್ದಾನೆ ಅಂತ ಹೇಳಿ ಭೀಷ್ಮ ದ್ರೋಣಾದಿಗಳೆಲ್ಲ ಅವನ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ದುಷ್ಟ ಬಂದಿದ್ದಾನೆ ದುರ್ಯೋಧನ, ತೆಗೆಸು ವಸ್ತುವ ನೀಯಲಿರು ಅಥವಾ ತೆಗೆಸು ವಸ್ತುವ ನೀಯಲಿರು. ಒಂದು ವಸ್ತುವನ್ನು ಕೂಡ ನೀವು ತಗೊಳ್ಳೋ ಹಾಗಿಲ್ಲ, ಆತಿಥ್ಯ ಮಾಡೋ ಹಾಗಿಲ್ಲ ಅಂತ ಒಂದರ್ಥ. ತೆಗೆಸು ವಸ್ತುವ ನೀಯಲಿರು, ವಸ್ತು ತಗೊಳ್ಳಿ, ಒಳ್ಳೆಯದು ಬೇಡ. ಕಾನೂನಿರುವಂತಹ ಆಸನ ಒಳನೋಟ್ ಪಾತ್ರೆಗಳು ಅದೆಲ್ಲ ಇದೆಯಲ್ಲ, ನೀವೇ ಇಟ್ಕೊಳ್ಳಿದ್ರು ಪರವಾಗಿಲ್ಲ ಅನ್ನೋ ಹಾಗೆ ಅವರು ಹೇಳಿಬಿಟ್ಟು ಕರೀತಾರೆ. ಆಗ ಇಡೀ ಹಸ್ತಿನಾವತಿಯ ಜನ ಪರಮಾತ್ಮ ಬರೋಣ, ಇದು ಸರಿಯಾಗೋದಿಲ್ಲ ಅಂತ ಹೇಳಿ ತಾವೇ ತಮ್ಮ ಸ್ವಂತ ಖರ್ಚಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ಹಸ್ತಿನಾವತಿಗೆ ಅಮರಾವತಿಗೆ ಸಮನಾಗಿಬಿಟ್ಟಿದೆ. ಎಲ್ಲ ಮಹರ್ಷಿಗಳನ್ನು ಸೇರಿದ್ದಾರೆ, ಭಕ್ತವೃಂದ ಸೇರಿದೆ. ಭೀಷ್ಮ ದ್ರೋಣಾದಿಗಳನ್ನ ಹಸ್ತಿನಾವತಿಯ ಬಾಗಿಲಿಗೆ ಬಂದು ನಿಂತು ಕಾಯ್ತಾ ಇದ್ದಾರೆ. ಪರಮಾತ್ಮ ಬರ್ತಾನೆ ಅಂತ ಹೇಳಿ ಗರುಡ ಧ್ವಜದ ರಥ ಕಾಣಿಸ್ಬಿಟ್ಟು ಶೌರಿ ಕಾಣಿಸಿಕೊಂಡನು. ಶೌರಿ ಕಾಣಿಸಿಕೊಂಡನು ಗಾಂಧಾರಿಯನ್ ಸುಕ್ಷೇಮ ಕುಶಲನಾರೈದು ಕಾಣಿಕೆಯ ಕೊಟ್ಟನು ಉಡುಗೊರೆ. ಕೌರವನು ತನ್ನರ ಮನೆಗೆ ಹರಿಪಾಲದಿರನು ಎಂದು ಅಖಿಲ ವಿಧದಲ್ಲಿ ಸಾರ ವಸ್ತುವ ತರಿಸಿ ಕೌರವನು ತನ್ನರ ಮನೆಗೆ ಹರಿಪಾಲದಿರನೆಂದು ಅಖಿಲ ವಿಧದಲ್ಲಿ ಸಾರ ವಸ್ತುವ ತರಿಸಿ ಆರೋಗಣೆಗೆ ಮಾಡಿಸಿದ ಮಾಡಿಸಿದ
ಶೌರಿ ಕಾಣಿಸಿಕೊಂಡನು. ಪರಮಾತ್ಮ ಬಂದಿದ್ದಾನೆ. ನೋಡ್ತಾರೆ, ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾರೆ ಭಗವಂತನಿಗೆ. ಭೀಷ್ಮಾದಿಗಳು ರೇಷ್ಮೆಯ ವಸ್ತ್ರವನ್ನ ಕೈಗೆ ಇಟ್ಕೊಂಡು ಹಸ್ತಲಾಘವನ್ನು ಮಾಡಿ ಪರಮಾತ್ಮನನ್ನು ಬರಮಾಡ್ಕೊಂಡಿದ್ದಾರೆ. ಮುಂದೆ ವೇದಸ್ವಸ್ತಿ ಆಗ್ತಾ ಇದೆ, ಹಿಂದೆ ಭಜನೆ ಆಗ್ತಾ ಇದೆ. ಪರಮಾತ್ಮ ಮೆರವಣಿಗೆಯಲ್ಲಿ ನೇರವಾಗಿ ತೆರಳಿದ್ದಂತೆ. ಬಹಳ ವಿಶೇಷ. ಎಲ್ಲಿಗೆ? ಧೃತರಾಷ್ಟ್ರನ ಅರಮನೆಗೆ ಪರಮಾತ್ಮ ಹೋದ, ದುರ್ಯೋಧನ ಅರಮನೆಗೆ ಹೋಗಲಿಲ್ಲ. ಯಾಕೆ ಅಂತಂದ್ರೆ ದುರ್ಯೋಧನ ಅಧಿಕೃತವಾಗಿ ರಾಜನಲ್ಲ, ಅವನು ಯುವರಾಜ್ಯ ಪಟ್ಟಾಭಿಷೇಕ ಆಗಿಲ್ಲ ಅವನಿಗೆ. ಹಾಗಾಗಿ ಗೊತ್ತಾಗಬೇಕು, ನಾನು ರಾಜನಲ್ಲ ಅನ್ನುವಂತಹ ಅರಿವು ಅವನಲ್ಲಿ ಬರಬೇಕು, ನನಗೆ ಅಧಿಕೃತವಾದಂತಹ ಮಾನ್ಯತೆ ಇಲ್ಲ ಅಂತ ಅನ್ನಿಸ್ಬೇಕು. ಹಾಗಾಗಿ ನೇರವಾಗಿ ಧೃತರಾಷ್ಟ್ರನ ಅರಮನೆಗೆ ಹೋಗಿ ಸಾರ್ವಭೌಮರೇ, ಎಲ್ಲ ಕ್ಷೇಮವೇ, ಅಗ್ನಿಹೋತ್ರಾದಿಗಳೆಲ್ಲ ಎಲ್ಲ ನಡೀತಿದೆಯೇ ಸರಿಯಾಗಿ ವಿಚಾರಿಸಿ ಉಡುಗೊರೆಗಳಿಂದ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ, ಕ್ಷೇಮವನ್ನು ವಿಚಾರಿಸಿದ್ದಾರೆ. ಈ ಹೊತ್ತು ದುರ್ಯೋಧನ ನೋಡ್ತಾ ಇದ್ದ. ಮೊದಲು ತಾನೇ ತೆಗೆಸುವ ವಸ್ತುವ ನೀಯದಿರು ಅಂತ ಹೇಳಿದ್ದಾರೆ. ಈಗ ಮನಸ್ಸು ತಿರುಗುವುದು ಮೂರ್ಖರಿಗೆ ಹಾಗೆ ಯಥಾಚಂದ್ರ ಭವಿಷ್ಯದಲ್ಲಿ ಒಂದು ರೀತಿ ಇದ್ದಂತಹ ಮನಸ್ಸು ಯಾವಾಗ ಬೇಕಾದ್ರೂ ತಿರುಗಬಹುದು, ಅಥವಾ ಹಿಂದಿನ ನೆನಪಾಗಿರಬಹುದು. ಹಿಂದೆ ದುರ್ವಾಸರು ಬರಲಿಲ್ಲವೇ? ಬಂದು ಕೂಡಲೇ ಎಂಥ ಒಳ್ಳೆ ಅವಕಾಶ, ವರ ಕೇಳಿದ್ರು, ಏನೋ ಪಾಂಡವರು ಬಂದು ಕೂಡ್ಬಿಟ್ರು. ಈ ಸತಿ ಕೃಷ್ಣನಿಗೆ ಒಳ್ಳೆ ಆತಿಥ್ಯ ಮಾಡಿದರೆ ಪರಮಾತ್ಮ ಕೃಷ್ಣನು ಒಂದು ವರ ಕೊಡ್ತೀನಿ ಎಂದು ಬಿಟ್ರೆ, ಈಗ ಊಟ ಮಾಡಿ ಅದೆಲ್ಲ ಹೇಳೋದಿಲ್ಲ, ನೇರವಾಗಿ ಒಂದೇ, ಏನೋ ಪಾಂಡವ ಮನೆ ಹಾಳು ಮಾಡಿಬಿಡು ಅಂತ ಹೇಳ್ಬಿಡೋದು ಅಂತ. ಅವರು ಅನಿಸಿರ್ಬಹುದು. ಬದಲಾಗಿತ್ತು ಮನಸ್ಸು. ಹೇಗಾದ್ರೂ ಒಳಗೆ ಮಾಡಿಕೊಂಡು ತನ್ನ ಐಶ್ವರ್ಯದಿಂದ ಕೃಷ್ಣನನ್ನ ತನ್ನ ಕಡೆ ಎಳ್ಕೋಬೇಕು ಅಂತ ಪರಮಾತ್ಮನನ್ನು ಎಳ್ಕೊಳ್ತಾನಂತೆ ಐಶ್ವರ್ಯದಿಂದ. ಲಕ್ಷ್ಮೀಪತಿ ಆತ, ಲಕ್ಷ್ಮಿಗೆ ಒಡೆಯ ಅಂತಹ ಪರಮಾತ್ಮನನ್ನು ಒಳಗು ಮಾಡಿಕೋಬೇಕು. ಬೇರೆ ಏನು ಆರೋಗ್ಯ ಮಾಡಿಸಿದ, ಒಳ್ಳೆಯ ಮನೆ ಮುಂದೆ ಚಪ್ರ ಹಾಕಿಸ್ಕೊಂಡಿದ್ದಾನೆ. ಏನೋ ಸುವರ್ಣದ ಕಂಬಗಳು, ಅದಕ್ಕೆ ನವರತ್ನಗಳಿಂದ ಅಲಂಕಾರ ಮಾಡಿದ್ದಾರೆ. ಏನು ಊಟ, ರಾಜ ಅಂತ ಸಾಧಾರಣ ಚಕ್ರವರ್ತಿ ನಿಮಿಷದಲ್ಲಿ ತಯಾರು ಮಾಡಿಬಿಟ್ಟ. ಕ್ಷೇತ್ರ ಸಾಧನಗಳನ್ನು ತಯಾರು ಮಾಡಿದ್ದಾರಂತೆ. ನಾರ್ತ್ ಇಂಡಿಯನ್ ಡಿಶಸ್, ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗುತ್ತೆ. ನೇಪಾಳ ದೇಶದಕ್ಕೆ ಚೀನಿ ಎಲ್ಲ ಸಿಗುತ್ತೆ. ಎಲ್ಲರೂ ಮಾಡಿಸ್ಬಿಟ್ಟಿದ್ದಾರೆ. ತಯಾರು ಮಾಡಿ ಒಂದು ಮೈಮಂಚವನ್ನು ಸಿದ್ಧ ಮಾಡಿ ಅಲ್ಲಿ ಉಡುಗೊರೆಗಳನ್ನೆಲ್ಲ ಇಟ್ಟು ಕಾಯ್ತಾ ಇದ್ದಾರಂತೆ ಹೊರಗಡೆ. ಪರಮಾತ್ಮ ಬರ್ತಾನೆ ಅಂತ. ಯಾರೋ ಭಾನುಮತಿಯರೇ ಮುಂತಾದಂತಹ ಮಹಾ ಸಾಮ್ರಾಜ್ಞಿ ಮುಂತಾದ ರಾಣಿಯರು ಚಿನ್ನದ ಕಲಶವನ್ನ ಪಡಿಕರಲ್ಲಿ ಹಿಡಿದಿದ್ದು ಅಂತ ಆ ಪದ್ಯವನ್ನು ಬಿಡ್ತಾ ಇದ್ದೀವಿ. ಕುಮಾರವ್ಯಾಸನ ಪದ ಹೇಗಿದೆ, ಅಂಗಲಶ ಜಲವನ್ನು ಪಡಿಕವನ್ನು ಹಿಡಿದು ಅಂತ. ಪಡಿಕ ಅಂದ್ರೆ ಏನೋ, ತಾಮ್ರದ ಚರವಣ ಅಂದರೆ ಉಯಿದೀವಲ್ಲ, ಆ ಪಾತ್ರೆಗೆ ಪಡಿಕ ಅಂತ ಹೆಸರು. ಕೃಷ್ಣನಿಗೆ ಅದನ್ನು ಹಿಡಿದಿರುವಂತೆ ಯಾರೋ ಭಾನುಮತಿ ಮುಂತಾದ ರಾಣಿಯರು. ಅದು ಪರಮಾತ್ಮನ ಯೋಗ್ಯತೆ ಎನಿಸೋದು ಅಂತ. ಭಾನುಮತಿಯರೇ ಮುಂತಾದಂತಹ ರಾಣಿಯರು ಪಡಿಕವನ್ನೇ ಹಿಡಿದು ಆ ಪರಮಾತ್ಮ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ಈ ಹೊತ್ತು ಒಂದು ಸ್ವಾರಸ್ಯ ಆಗುವುದು. ಯಾವಾಗ ದುರ್ಯೋಧನ ಸಿದ್ಧ ಮಾಡಿಕೊಂಡ, ದುಶ್ಯಾಸನ ಪಾಪ ಸ್ವಂತ ಬುದ್ಧಿ ಇಲ್ಲ. ಅವರು ಅನ್ನ ಏನ್ ಹೇಳ್ತಾನೋ ಅದನ್ನು ಕೇಳು. ಒಳ್ಳೆ ಮಧ್ಯಾಹ್ನದ ಬಿಸಿಲು, ದುಶಾಸನ ಎಷ್ಟು ಚೆನ್ನಾಗಿ ಗಂಪಾಗಿ ಬರೀತಾ ಇದ್ದನು. ಹೌದಲ್ಲ, 2 ರೊಕ್ಕ ಹಾಕೋಬೇಕು, ಎಷ್ಟು ಚೆನ್ನಾಗಿರ್ತಾನವ. ಸ್ವಂತ ಏನು ಹೇಳಕ್ ಬರೋಲ್ಲ ಅವನಿಗೆ. ಅನ್ನ ಮಾಡ್ತಿದ್ದಾರಲ್ಲ, ನಾನು ಮಾಡ್ಬಿಡ್ತೀನಿ, ನಮ್ಮನೆಗೂ ಕೃಷ್ಣ ಬರ್ಬಹುದು ಅಂತೇಳಿ ದುಶಾಸನ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ತಯಾರಿ ಮಾಡ್ಕೊಂಡಿದ್ದಾನೆ. ಚಿನ್ನದ ಕಂಬಗಳನ್ನು ಹಾಕಿಸಿದ್ದಾನೆ, ಒಳ್ಳೆ ಚಕ್ರ ಹಾಕಿಸಿದ್ದಾನೆ, ವ್ಯವಸ್ಥೆನೆಲ್ಲ ಮಾಡ್ಕೊಂಡಿದ್ದಾನೆ. ದುಶಾಸನ ದುರ್ಯೋಧನವನ್ನು ನೋಡಿದ ಕಾರಣ ನಮ್ಮನೆಗೂ ಕೃಷ್ಣ ಬರಬಹುದು ಅಂತ ಹೇಳಿ ಅವರನ್ನು ಕರೆಸ್ಕೊಂಡು, ಹಾಗಾಗಿ ಅವರು ಒಳ್ಳೆ ವಿದ್ಯೆಯಿಂದ ಚಪ್ರ ಹಾಕಿಸಿ ರೆಡ್ ಕಾರ್ಪೆಟ್ ಹಾಕಿ ಕಾಯ್ತಾ ಇದ್ದಾನೆ. ದ್ರೋಣಾಚಾರ್ಯರು ನೋಡೋದು ಪಾಪ ಇವರೆಲ್ಲ ಅವರ ಅಂತಸ್ತಿಗೆ ತಕ್ಕ ಹಾಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ದ್ರೋಣಾಚಾರ್ಯರು ಹೇಳಿ ಕೇಳಿ ಬ್ರಾಹ್ಮಣರಿಗೆ ಐಶ್ವರ್ಯ ಇರುತ್ತೆ. ಅವರನ್ನ ಚಿನ್ನದ ಕಂಬ ಹಾಕಿದ್ರು, ಇವರು ಅಡಿಕೆ ದಬ್ಬೆ ಕಂಬ, ದರ್ಭೆ ದೋಣೆ ಎಲ್ಲ ಕಟ್ಟಿ ಹಾಗೆ ಅಲಂಕಾರ ಮಾಡಿದ್ದಾರೆ. ತಮ್ಮ ಯೋಗ್ಯತೆಗೆ ಸರಿಯಾಗಿ ಮಾಡ್ಕೊಂಡು ಶಕನು ನೋಡುತ್ತೆ. ಇವರಿಗೆ ನಮ್ಮ ದೇಶದ ಒಂದು ಸಂಸ್ಕೃತಿ ತೋರಿಸ್ಬೇಕು ಅಂತ
ಇವೆಲ್ಲ ಚಪ್ರ ಹಾಕಿಲ್ಲ, ಚಪ್ರಾಗಿ ಹಾಕಿಸ್ತಾರೆ, ಶಾಮಿಯಾನ ಹಾಕಿಸ್ತಾರೆ. ಆಂಧ್ರದೇಶದವರು ಆ ಸಂಸ್ಕೃತಿಯಲ್ಲಿ ಅಂತೇಳಿ ಶಕುನಿ ಶಾಮಿಯಾನ ಹಾಕಿಸಿದ್ದಾರೆ, ಕಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಪರಮಾತ್ಮ ಹೊರಗಡೆ ಬರ್ತಾರೆ. ಬಂದ ಕೂಡಲೇ ಸಾರಥಿ ಇನ್ನೇನು ದುರ್ಯೋಧನ ಮಹಾರಾಜರ ಮನೆಗೆ ಹೋಗ್ತಾನೆ ಅನ್ನೋ ಹಾಗೆ ದುರ್ಯೋಧನ ಅರಮನೆಯ ಮುಂದೆ ರಥವನ್ನು ತರೋಣ ಕೃಷ್ಣ ಮುಂದೆ ಹೋಗಿ ಇಲ್ಲಿ ಬಿಡ್ತಾರೆ. ದುಶ್ಯಾಸನದ ಮನೆ ದಾಟಿತು, ಕರ್ಣನ ಮನೆ ದಾಟಿತು, ಓಹೋ ಭೀಷ್ಮರ ಮನೆಗೆ ಹೋಗ್ಬಹುದು ಭಗವಂತ ಅಂತ ಮಾಡಿಕೊಂಡು ಭೀಷ್ಮರ ಮನೆಯಲ್ಲೂ ಮುಂದೆ ಹೋಯ್ತು. ಮುಂದೆ ನೋಡ್ತಾನೆ ಸಾರಥಿ, ಅಲ್ಲಿ ಶಾಮಿಯಾನ ಇತ್ತಲ್ಲ, ಸಾರಥಿನೇ ನಿಲ್ಲಿಸ್ತಿಲ್ಲ. ಅಲ್ಲಿ ಕೃಷ್ಣ ಹೇಳ್ಬೇಕಾಗಿಲ್ಲ, ಸಾರಥಿನೇ ನಿಲ್ಲಿಸ್ತಿಲ್ಲ, ರಥ ತಗೊಂಡು ಹೋಗ್ಬಿಟ್ಟ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಕೃಷ್ಣ? ಕುಮಾರವ್ಯಾಸ ಹೇಳ್ತಾರೆ ನನಗೆ ಒಂದೇ ಪದ, ವರ ಭಾಗವತ ಮಸ್ತಕ ರತ್ನ ವಿದುರನ ಮನೆಗೆ ಕರೆದಂತ. ವರಭಾಗವತ ಮಸ್ತಕ ರತ್ನ, ಭಾಗವತರ ಮಸ್ತಕ ರತ್ನ ಶಿರೋಮಣಿ ವಿದುರನ ಮನೆಗೆ ನಡೆದಂತ ಅಂತಾರೆ ಕುಮಾರವ್ಯಾಸ. ಈ ಧ್ವನಿ ಹಿಂದೆ ಎಲ್ಲ ರಾಜರು ಋಷಿಗಳು ಪರಮಾತ್ಮ ನಿಮ್ಮ ಪಾದ ಕೂಡಿ ನಮ್ಮನೆಗೆ ಬರಬೇಕು ಅಂತ ಆಹ್ವಾನ ಕೊಟ್ಟರು. ವಿದುರ ಪರಮಾತ್ಮನನ್ನ ನನ್ನ ಮನೆಗೆ ಬರಮಾಡ್ಕೊಂಡು ಯೋಗ್ಯತೆ ನನಗಿರಲ್ಲ ಅಂತ ಹೇಳಿ ಕೃಷ್ಣನನ್ನ ಆಹ್ವಾನಿಸ್ತಾ ಇಲ್ಲ. ಆದ್ರೆ ಪರಮಾತ್ಮನ ಕಾರುಣ್ಯ ನೋಡಿ, ಆಹ್ವಾನ ಕೊಟ್ಟು ಬೇಡಿಕೊಂಡಂತಹ ಚಕ್ರವರ್ತಿಗಳ ಮನೆಗೆ ಭಗವಂತ ಹೋಗಿಲ್ಲ. ಕರಿದೇವಿಗೂ ಕೂಡ ತನ್ನ ಭಕ್ತ ಅಂತ ಹೇಳಿಬಿಟ್ಟು ವಿದುರನ ಮನೆಗೆ ತಾನೇ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ವಿದುರನ ಮನೆಯಿಂದ ತಾನೇ ಅರಸಿ ಪರಮಾತ್ಮ ಬರ್ತಾ ಇದ್ದಾನೆ. ಏನು ಭಕ್ತನ ಮನೆಗೆ ಭಗವಂತ ಬರೋದು ಅಂತಂದ್ರೆ ಆ ವೈಭವ ಏನು? ಕುಮಾರವ್ಯಾಸ ವರಕವಿ ಯಥಾದ್ಭುತ ಪದ್ಯ ಮಾಡಿದ್ದಾನೆ. ತೊಲಗಿದವು ಜನಮನದ ಬಲುಗತ್ತಲೆಗಳು, ತೊಲಗಿದವು ಜನಮನದ ಬಲುಗತ್ತಲೆಗಳು, ತೊಲಗಿದವು ಜನಮನದ ಬಲುಗತ್ತಲೆಗಳು, ಇರಲಿ ಕಂಡ ಜೀವನ ಹಲವು ಜನ್ಮಾಂತರದ ದುರಿತಾಂಬೋಧಿ ಒತ್ತಿದವು. ಬಳಿಕ ಮುನಿಗಳು ಸಹಿತ ಕರುಣಾಜಲಧಿತಾನು, ಬಳಿಕ ಮುನಿಗಳು ಸಹಿತ ಕರುಣಾಜಲಧಿತಾನು, ಆ ಕೌರವೇಂದ್ರನ ಹೊಳಲೊಳಗೆ ನಿಜ ಶರಣ ನಿಜ ಮನೆಗಾಗಿ ಬರುತ್ತಿದ್ದ. ಕೌರವೇಂದ್ರನ ಹೊಳಲೊಳಗೆ ನಿಜ ಶರಣ ನಿಜ ಮನೆಗಾಗಿ ಬರುತ್ತಿದ್ದ. ಪರಮಾತ್ಮ ಬರ್ತಾ ಇದ್ದಾನೆ. ದೇವ ಬರೋಣ, ತೊಲಗಿದವು ಜನಮನದ ಬಲುಗುತ್ತಲೆಗಳು. ಜನಮನದ ಕಲ್ಮಶ, ಅಂಧಕಾರ, ಕಾಮಕ್ರೋಧಾನಿ ಭಾವ ಎಲ್ಲ ತೊಲಗಿ ಹೋಗ್ತಾ ಇದೆ. ಪರಮಾತ್ಮನನ್ನು ನೋಡಿದವ್ರದಲ್ಲ, ಪರಮಾತ್ಮ ಬೀದಿಯಲ್ಲಿ ಬರ್ತಾ ಇದ್ರೆ ಹಿತ್ತಲು ಕೆಲಸ ಮಾಡ್ತೀವೋ ಹೀಗಾಗ್ತಾ ಇದೆ. ಇನ್ನು ಎದುರಲ್ಲಿ ಯಾರು ಪರಮಾತ್ಮನನ್ನ ಕಂಡು ಬಿಡ್ತಾರೋ ಅವರ ಜನ್ಮ ಜನ್ಮಾಂತರದ ದುರಿತಾಂಬೋಧಿ ಬರ್ತಿಗಳು, ಜನ್ಮ ಜನ್ಮಾಂತರಗಳ ಪಾಪ ಸಮೂಹ ಬರ್ತಿ ಹೋಗ್ತಾ ಇದೆ. ಋಷಿಗಳೆಲ್ಲ ಕುತ್ಕೊಳ್ತಾರಂತೆ. ವೇದವೇಶ್ವರನ್ನು ನೋಡಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾದ ಹೇಳಿ ವೇದ ಘೋಷಣೆ ಮಾಡ್ತಾ ಇದ್ದಾನೆ. ನಿಜ ಶರಣನಿಹ ಮಳೆಗಾಗಿ ಬರುತ್ತಿಲ್ಲ. ಅದೆಲ್ಲವೂ ನಡೀತಿದ್ರು ಕೂಡ ನಿಜವಾದ ಭಕ್ತರ ಮನೆಗೆ ಹೋಗ್ತಾ ಇದ್ದರು. ಪರಮಾತ್ಮನಿಗೆ ಬೇಕಾಗಿರೋದು ಎಂಥದ್ದು? ಭಕ್ತ್ಯಾನುಷ್ಠಃ, ಕೇವಲ ಭಕ್ತಿಯಿಂದ ಮಾತ್ರ ಸಂತುಷ್ಟನಾಗ್ತಾರೆ. ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಮಹೃತಂ ಅಷ್ಟಾಂ ಪ್ರಯತಾತ್ಮನಃ. ಏನು ಸುತ ಎಲ್ಲ ಏಕವಚನ. ಪತ್ರಂ
ಪುಷ್ಪಂ ಫಲಂ, ಹಣ್ಣುಗಳೂ ಇಲ್ಲ, ಒಂದು ಹಣ್ಣು, ಒಂದು ಎಲೆ, ಒಂದು ನಾನು ಭಕ್ತಿಯಿಂದ ಕೊಟ್ಟರೆ ಕೂಡ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಅಹಂಕಾರದಿಂದ ವಜ್ರದ ಕಿರೀಟ ಮಾಡ್ತೀನಿ. ಲಕ್ಷ್ಮೀಪತಿಗೆ ವಜ್ರದ ಕಿರೀಟ ಏನು ಹೊಟ್ಟೆ ತಿರುಗಿಯೂ ನೋಡೋದಿಲ್ಲ. ಭಕ್ತಿಯಿಂದ ಕೊಟ್ಟರೆ ಒಂದು ಹುದ್ದನ್ನು ಕೊಟ್ಟು ಭಗವಂತ ತಗೊಳ್ತಾನೆ. ನಿಜವಾದ ಭಕ್ತರ ಮನೆಗಾಗಿ ಪರಮಾತ್ಮ ಬರ್ತಾ ಇದ್ದಾನೆ. ಏನ್ ಹೇಳೋದು ಈ ವೈಭವವಲ್ಲ ಅಂತ ಕೋರವ್ಯಾಸ ಹೇಳ್ತಾ ಇದ್ದಾನೆ. ಈ ಹೊತ್ತಿಗೆ ವಿದುರ ಕೃಷ್ಣ ಈಗ ಅರಮನೆಯಲ್ಲಿ ಇರ್ತಾನೆ. ರಾಜಕಾರಣಿಗಳೆಲ್ಲ ಪ್ರಾರಂಭ ಆಗಿರುತ್ತೆ. ನಮ್ಮನೆಗೆ ಕೃಷ್ಣ ಬರೋದು ಅಂದ್ರೇನು? ಕೃಷ್ಣನನ್ನ ಸ್ವಾಗತ ಮಾಡೋ ಯೋಗ್ಯತೆ ನಮ್ಮಂತಹ ಅರಮನೆಯಲ್ಲಿಯೇ. ನಾವೇ ಅಲ್ಲಿ ಹೋಗಿ ಅರಮನೆಯಲ್ಲಿ ಪರಮಾತ್ಮನನ್ನು ನೋಡಿದ್ರಾಯ್ತು ಅಂತ ಹೇಳಿ ಮನೆ ಬಾಗಿಲು ಹಾಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ನೋಡ್ತಾನೆ, ಆಶ್ಚರ್ಯ. ಗರುಡಲಾಂಛಿತವಾದಂತಹ ದಿವ್ಯವಾದ ರಥ ಇದೆ. ಪರಮಾತ್ಮನ ವೈಕಾಂತಿಯಿಂದ ಸುತ್ತಲೂ ಅಲೋಕಿತವಾದಂತಹ ಪ್ರಭೆ ಹರಡಿದೆ. ಆ ಪರಮಾತ್ಮನ ಶರಣಾರವಿಂದಗಳನ್ನು ನೋಡ್ತಾನಂತೆ ವಿದುರ. ಇದು ಸತ್ಯವೇ? ಕನಸು? ಏನೇನೋ ಕಲ್ಪನೆ ನಾನೇ ಮಾಡ್ಕೊಳ್ತಿದ್ದಾನೋ? ಇದು ಏನು ಅಂತ ಹೇಳಿ 2 ಸತಿ ಒಂದು 2 ಕೊಟ್ಕೊಂಡು ನೋಡ್ಕೊಂಡ. ಇದು ಸತ್ಯವೋ ಸುಳ್ಳು ಅಂತ? ಇಲ್ಲ, ಸತ್ಯ. ಇದು ಜನ್ಮ ಜನ್ಮಾಂತರಗಳ ಪುಣ್ಯ ರಾಶಿ ಘನೀಭೂತವಾಗಿ ದೇವದೇವೋತ್ತಮ ಕರುಣಾಸಾಗರ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಆ ಪರಮಾತ್ಮನನ್ನು ನೋಡಿದಂತೆ ಶ್ರೀಗಣೇಶನನ್ನು ನೋಡಿದ್ದಾನೆ. ಹುಚ್ಚು ಭಕ್ತ ನೋಡಿದ ಕೂಡಲೇ ಆನಂದ ಸುರಿತಂದೆ, ಕಾರಣ ನಿರ್ಮಲನಾಗಿದೆ. ಎಂಥ ಕೃಷ್ಣನನ್ನು ನೋಡಿರಬಹುದು ಅಂತ ಈ ಜಪಾನಿಗಳಲ್ಲಿ ಧ್ಯಾನ ಶ್ಲೋಕ ಅಂತ ಬರುತ್ತೆ. ಆ ಧ್ಯಾನ ಶ್ಲೋಕ ಏನಕ್ಕೆ ಅಂತಂದ್ರೆ, ಮಹಾತ್ಮರು ಆ ರೂಪಿನಲ್ಲಿ ಪರಮಾತ್ಮನ ಸಗುಣ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಾರೆ. ಅಂತಹ ರೂಪವನ್ನು ನಾವು ಧ್ಯಾನ ಮಾಡೋದು ನಮಗೂ ಶೀಘ್ರವಾಗಿ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ ಅಂತ ಇಲ್ಲಿ ಕುಮಾರವ್ಯಾಸ ಪರಮಾತ್ಮನ ಶ್ರೀಮೂರ್ತಿಯನ್ನು ಕಣ್ಣಿಗೆ ಕೊಡ್ತಾ ಇದ್ದಾನೆ. ಇದುವರೆಗೆ ಯಾವ ಚಿತ್ರಕಾರನೂ ಅಂತಹ ಚಿತ್ರ ಬಿಡಿಸಿಲ್ಲ. ಯಾವ ಧ್ಯಾನ ಶ್ಲೋಕವೂ ಕೂಡ ಪರಮಾತ್ಮನ ಈ ರೂಪವನ್ನು ಕಟ್ಟಿಕೊಟ್ಟಿಲ್ಲ. ಎಂಥ ಅದ್ಭುತವಾದಂತಹ ಪರಮಾತ್ಮನ ರೂಪ! ಈ ಒಂದು ಶ್ಲೋಕಕ್ಕೆ ಅಕ್ಷರಕ್ಕೆ ಲಕ್ಷ ಅಲ್ಲ, ಅಕ್ಷರಕ್ಕೆ ಕೋಟಿ ಕೋಟಿ ಕಡಿಮೆ. ಅಸಾಧ್ಯವಾದಂತಹ ಅದ್ಭುತವಾದಂತಹ ಶ್ಲೋಕ ಓದ್ತಾರೆ. ಸಿರಿಮೊಗದ ಕಿರುಬೆಮರ, ಸಿರಿಮೊಗದ ಕಿರುಬೆಮರ, ಸಿರಿಮೊಗದ ಕಿರುಬೆಮರ, ಸಿರಿಮೊಗದ ಕಿರುಬೆಮರ, ದೇಜಿಯ ಕುಲಪುಟದ ಕೆಂದೂಳಿ ಸೋಂಕಿದ ಸಿರಿಮುಡಿಯ ಕುಳಿಸೆಯಲಿ ಕೆಂಪದರ್ಧ ರೇಣುಗಳ ಕರಬರೀಚಿಯ ಜಡಕ್ಕೆ ಬಾಡಿದ ಕರಮರೀಚಿಯ ಜಡಕ್ಕೆ ಬಾಡಿದ ಕರುಣ ತುಳಸಿಯ ದಂಡೆ ಗೊಪ್ಪುವ ಗರುವ ದೇವನ ಬರವ ಕೊಂಡನು ಬಾಗಿಲಲ್ಲಿ ವಿದುರ ಸಿರಿಮೊಗದ ಸಿರಿಮುಡಿಯ ಗರುವ ದೇವನ ಬರವ ಕೊಂಡನು ಬಾಗಿಲಲ್ಲಿ ವಿದುರ. ಸಿರಿಮೊಗದ ಕಿರುಬೆಮರ, ಸಿರಿಮುಖವಂತೆ ಪರಮಾತ್ಮನದು ಸಿರಿಮುಖಾರನಿಂದ. ಸಿರಿಮುಖ ಅಂದ್ರೆ ಏನೋ? ಜಗತ್ತಿನಲ್ಲಿರುವಂತಹ ಎಲ್ಲಾ ಸೌಂದರ್ಯವನ್ನ ಒಂದು ರಾಶಿ ಹಾಕಿದ್ರೆ ಅದಕ್ಕಿಂತಲೂ ಸುಂದರವಾಗಿರುತ್ತೆ ಪರಮಾತ್ಮನ ಮುಖ. ಅದಕ್ಕೆ ಸಿರಿಮುಖ ಅಂತ ಹೆಸರು. ಕಿರುಬೆಮರ ನೋಡಿ, ಕುಮಾರವ್ಯಾಸನ ಔಚಿತ್ಯ.
ಅಲ್ಲಿಂದ ದೂರದಿಂದ ರಥದಲ್ಲಿ ಬಂದಿದ್ದಾರೆ. ಮುಖ ಹಾಗೆ ಇರುತ್ತೆ, ಬೆವರು ಬರದೇ ಇರುತ್ತೆ, ಸ್ವಲ್ಪ ಬೆಳೆದಿದ್ದಾನೆ. ಆ ಬೆವರ ಹನಿ ಕೃಷ್ಣನ ಮುಖಾರವಿಂದದ ಮೇಲೆ ಬಿದ್ದಿದೆಯಂತೆ. ಆದರೆ ಮುಂಜಾವಿನಲ್ಲಿ ಆಗತಾನೆ ಅಲ್ಲಿರುವಂತಹ ಕಮಲದ ಮೇಲೆ ತುಷಾರ ಬಿದ್ದರೆ ಅದು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೋ ಹಾಗೆ ಪರಮಾತ್ಮನ ಮುಖಾರದಿಂದ ಬೆವರಿಗೂ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಬೆವರಿಗೂ ಕೂಡ ಅದು ಮತ್ತು ಸ್ವಾರಸ್ಯವಾಗಿ ಇನ್ನೂ ಅದ್ಭುತವಾಗಿ ಕಾಣ್ತಾ ಇದೆ. ಸಿರಿಮೊಗದ ಇವು ದೇವರ ದೇವಿಯ ಕುಲಪುಟದ ಕೊಂಡೂರಿ ಹೋಗುತ್ತಿದೆ ಸಿರಿಮೊಗ್ಗ. ದೂರದಿಂದ ಬಂದಿದ್ದಾನೆ ಪ್ರಭು. ಮಣ್ಣು ಧೂಳು ಆ ಕುದುರೆಯ ಕಾಲಿನಿಂದ ಒಳ್ಳೆ ನದಿಯಾದಂತಹ ಕೆಂಪಾದ ಮಣ್ಣು ಪರಮಾತ್ಮನ ಶ್ರೀಮುಡಿಗೆ ತಾಗಿದ್ದೀವಿ. ಹಾಗಾಗಿ ಪರಮಾತ್ಮನ ಶ್ರೀಮುಡಿ ಸ್ವಲ್ಪ ಕೆಂಬಣ್ಣ ಬಂದಿದೆ ಅಂತ ಈಗ ಬಣ್ಣ ಹಚ್ಕೊಡ್ತಾರಲ್ಲ, ಏನೇನು ಕೊಡ್ತಾರಲ್ಲ, ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಆ ಮುನಿ ಸ್ವಲ್ಪ ಕೆಂಬಣ್ಣಕ್ಕೆ ಸೇರಿದೆ. ಆ ರೇಣುಗಳು, ಧೂಳಿನ ರೇಣುಗಳು ಮೀಸೆಗೂ ಹಾಕಿದೆ. ಏನು ವಿಶೇಷ ಶಿವನಿಗಾದರೂ ಕೆಲವು ಜನ